ಎಸಿಪಿನ ಕಾದು ಹೊಟ್ಟೆ ಎಸ್ತು ಗ್ಯಾಸ್ ಹೋಗ್ತಾ ಇದೆ. ಒಂದು ಮೀಟಿಂಗ್ ಮಾಡಿ, ಇಲ್ಲ ಊಟ ಕೊಡ್ಸಿ. ಈ ಮೀಟಿಂಗ್ ಕರೆದಿರೋದು ಎಸಿಪಿ ಸೂರ್ಯ ಅವ್ರ ಬಗ್ಗೆ. ಅವರೇ ಇಲ್ದೆ ಮೀಟಿಂಗ್ ಹೇಗ್ರಿ ಶುರು ಮಾಡೋದು? ಇವತ್ತು ಹೆಂಗಾನ ಮಾಡಿ ಎಸಿಪಿನ ತಗಲಾಕ್ಲೇಬೇಕು. ಏನ್ ಮಾಡ್ತಿದ್ರ ಇಲ್ಲಿ? ಡಿಸಿಪಿ ಜೊತೆ ಲ್ಯಾಂಡ್ ಡೀಲಿಂಗ? ಯಾವ ಲ್ಯಾಂಡ್ ಡೀಲಿಂಗು? ಎಸಿಪಿ ಸೂರ್ಯನ್ ಮೇಲೆ ಕಂಪ್ಲೇಂಟ್ ಕೂಡ ತಾನೇ ನಾವು ಬಂದಿದ್ದು. ಅಯ್ಯೋ ಇಟ್ನಲ್ಲಪ್ಪ ಬತ್ತಿ. ಕಂಪ್ಲೇಂಟ್ ಕಜಾಯದ ಗಮ್ಲು ಇನ್ನು ಗಮ್ ಅಂತದೆ ಸರ್. ಯಾವ ಕಜಾಯ ಯಾವ ಗಂಬ್ಲು? ಡೀಟೈಲ್ ಆಗಿ ಹೇಳ್ತೀನಿ ಸರ್, ನೀವ್ ಹೊರಡಿ. ಕಾಸ್ಕೋ ಪುಕ್ಸೆಟ್ಟೇನೋ? ಪುಕ್ಸಟ್ಟೇನೆ. ಹಂಗಾದ್ರೆ ನನಗೂ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಸೇರ್ಸ್ಕೊಡು. ಎಲ್ರಿಗೂ ಸೇರೆ. ನಮ್ ಎಸಿಪಿ ಸಾಹೇಬ್ರು ಬರ್ತಾ ಇದಾರೆ. ರೇ, ಅವ್ರನ್ ಮೈಸೂರು ಮಹಾರಾಜನ ಬಿಲ್ಡಪ್ ಕೊಟ್ಟಿ ಸಾಕು, ಹೋಗಿ ಕೂತ್ಕೊಳ್ಳಿ. ಎಸ್ ಸರ್. ಇಲ್ಲಿದ್ರೆ ಏನ್ ಸಿಗಲ್ಲ. ನಮಸ್ಕಾರ 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 ಸರ್. ಯಾಕ್ರೆ ಇಷ್ಟ ಲೇಟು? ಏನ್ ಸರ್ ಮಾಡೋದು? ಅವ್ನ್ 20 ಅಂತ ನಾನ್ 30 ಅಂತ. ಅವ್ನ್ ಕಾಂಪ್ರಮೈಸ್ ರೆಡಿ ಇಲ್ಲ, ಅವ್ನ್ ಬಿಟ್ಕೊಡಕ್ಕೆ ನಾನ್ ರೆಡಿ ಇಲ್ಲ. ಕೊನೆಗೆ ಹಾಗೆ ಹೀಗೆ ಮಾಡಿ 25ಕ್ಕೆ ಸೆಟ್ಲ್ಮೆಂಟ್ ಆಗೋಯ್ತು ಸರ್. ಅದನ್ನ ಮುಗಿಸ್ಕೊಂಡ್ ಬರಕ್ಕೆ ಲೇಟ್ ಆಯ್ತು. ನೋಡಿ ಸರ್, ನಿಮ್ ಮುಂದೆ ಸೆಟ್ಲ್ಮೆಂಟ್ ಬಗ್ಗೆ ಎಷ್ಟು ಡೀಟೇಲ್ ಆಗಿ ಮಾತಾಡ್ತಾ ಇದಾರೆ. ಸರ್ ಸೆಟ್ಲ್ಮೆಂಟ್ ಅಂದ್ರೆ ಯಾವ ಸೆಟ್ಲ್ಮೆಂಟ್ ಅನ್ಕೊಂಡ್ರಿ ನೀವು? ನಿಂಬೆಣ್ಣು ಸರ್, ನಾನು 50 ರೂಪಾಯಿಗೆ 30 ಬೇಕು ಅಂತ, ನಾನು 50ಕ್ಕೆ 20 ಕೊಡ್ತೀನಿ ಅಂತಾನೆ. ಅಬ್ಬಬ್ಬಬ್ಬ, ಸಾಕಾಗೋಯ್ತು ಸರ್. ಈ ತರಕಾರಿ ರೇಟ್ ಎಲ್ಲ ಗಗನಕ್ಕೇರ್ಬಿಟ್ಟಿದೆ. ಸಾರ್, ಮಾರ್ಕೆಟ್ ಅಲ್ಲಿ ನುಗ್ಗೆಕಾಯಿ ರೇಟ್ ಎಷ್ಟಿದೆ ಸರ್? ಬದನೆಕಾಯಿ ಎಷ್ಟೇ ಇದೆ? ಮೆಣಸಿನಕಾಯಿ? ಮುತ್ರಿ ಬಾಯಿ, ಇದೇನ್ ಕಾನ್ಫರೆನ್ಸ್ ಹಾಲ್ ಅನ್ಕೊಂಡಿದಿರೋ ಇಲ್ಲ ಮುನಿಯಮ್ಮನ ಪೆಟ್ಟಿ ಅಂಗಡಿ ಅನ್ಕೊಂಡಿದಿರೋ? ಕುತ್ಕೊಳ್ರಿ ಸುಮ್ನೆ. ಸರ್ ವಿಲ್ ಯು ಪ್ಲೀಸ್ ಸಿಟ್ ಡೌನ್? ಥ್ಯಾಂಕ್ ಯು ಸರ್. ನಿಮ್ ಕಂಪ್ಲೇಂಟ್ಸ್ ಏನು ಅಂತ ಹೇಳಿ. ಏನು ಅಂತ ಹೇಳೋದು ಸರ್? ಒಂದಾ ಎರಡ? ಚಿಕ್ಕ ಪುಟ್ಟ ಪಿಕ್ ಪಾಕೆಟ್ ಕೇಸುಗಳಿಂದ ಹಿಡಿದು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಸೆಟಲ್ಮೆಂಟ್ಗಳವರೆಗೆ ಅವ್ರ ಹತ್ರ ಹೋಗಿ ಇವರೇ ಅಡ್ಜಸ್ಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೂ ಬರೋಕ್ಕೂ ಬಿಡದೆ ಪ್ರೊಫೆಷನಲ್ ಆಗಿ ಡೀಲ್ ಮಾಡ್ಬೇಕಾಗಿರೋ ಕೇಸುಗಳನ್ನ ಪರ್ಸನಲ್ ಆಗಿ ಡೀಲ್ ಮಾಡ್ತಿದ್ದಾರೆ ಸರ್. ಸ್ವಲ್ಪ ವೃತ್ತಿ ಧರ್ಮನೇ ಇಲ್ಲ. ನೋಡಿ ನೋಡಿ, ನಿಮ್ ಮುಂದೆನೆ ಹೇಗ್ ಬರ್ಸಿದ್ದಾರೆ ಸರ್. ನಾವು FIR ಫೈಲ್ ಮಾಡೋಕ್ಕೂ ಮೊದ್ಲೇ ಇವ್ರ ಪರ್ಸೆಂಟೇಜ್ ನ ಫಿಕ್ಸ್ ಮಾಡ್ಕೊಂಡು ಹೊರಗಡೆನೆ ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಇಂಥವ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಇರೋಕೆ ಅನ್ಫಿಟ್. ಸಸ್ಪೆಂಡ್ ಮಾಡಿ ಬಿಸಾಕಿ ಸರ್. ಏನ್ ಸರ್, ನಮ್ ಲಾಭ ಬಗ್ಗೆ ಸರಿಯಾಗಿ ತಿಳ್ಕೊಂಡೇ ಇಲ್ಲ ಇವರೆಲ್ಲ. ಒಬ್ಬ IPS ಆಫೀಸರ್ ನ ಸಸ್ಪೆಂಡ್ ಮಾಡೋದು ಅಂದ್ರೆ PC ನ ಸಸ್ಪೆಂಡ್ ಮಾಡೋದಷ್ಟು ಈಸಿ ಅನ್ಕೊಂಡ್ಬಿಟ್ಟಿದ್ದಾರೆ. ಸೆಂಟ್ರಲ್ ಇಂದ ಕಮಿಟಿ ಬರ್ಬೇಕು, ಏನ್ ಕೊಯ್ರಿ ಮಾಡ್ಬೇಕು, ಸಾಕ್ಷಿಗಳನ್ನೆಲ್ಲ ಗುಡ್ಡೆ ಹಾಕ್ಬೇಕು, ಎಷ್ಟು ಫಾರ್ಮಾಲಿಟೀಸ್ ಇದೆ ಸರ್. ಅದಿರ್ಲಿ, ನನ್ ಬಗ್ಗೆ ಯಾರಾದ್ರೂ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದಾರ ಕೇಳಿ ಸರ್. ಅದೇ ಕಂಪ್ಲೇಂಟ್ ಕೊಡಕ್ಕಾಗತ್ತೆ ಸರ್? ಅದೇನೋ 801 ವ್ಯಾನ್ ಅಂತೆ, ಅಮ್ಮನ್ ರೂಪದಲ್ಲಿರೋ ಫೋಟೋ ಅಂತೆ, ಇವ್ರೇನೋ ಫ್ರೀ ಆಗಿ ಕಜೆ ಹಂಚುತ್ತಾರಂತೆ. ಕಂಪ್ಲೇಂಟ್ ಕೊಡೋ ಬಂದವರು ಇವ್ರು ಕಜೆ ತಿನ್ಕೊಂಡು ಸೈಲೆಂಟ್ ಆಗ್ತಾರಂತೆ. ಅದಿರ್ಲಿ, ನಮ್ ಡ್ಯೂಟಿ ಝೋನ್ ಆಫೀಸರ್ಸ್ ಯಾರಾದ್ರೂ ಕಂಪ್ಲೇಂಟ್ ಮಾಡಿದಾರ ಸರ್? ಗೌಡ್ರೆ ಮನವು ಇಲ್ರಿ? ಸರ್ ಇಲ್ಲಿದ್ದೀನಿ ಸರ್. ಎಷ್ಟ್ ಕೊಡ್ತಾ ಇದೆ ನಮ್ ಸ್ಕೋಡಾ ಮೈಲೇಜ್? ಸರ್ ಲೀಟರ್ಗೆ 14ರಿಂದ 15 ಕೊಡ್ತಾ ಇದೆ ಸರ್. ನೀವು ಹೊಸ ಕಾರ್ ತಗೊಂಡ್ರಿ ಅಂತ ಅವ್ರಿಗೆ ಹೇಗ್ ಗೊತ್ತು? ನನ್ ಬರ್ತಡೆಗೆ ಸಾಹೇಬ್ರೆ ಕೊಡ್ಸಿದ್ದು. ನಮ್ SI ಮಹೇಶ ಇಲ್ಲ ಸರ್. ಏನ ಹೊಸಮನೆ ಬೂರಿಗೆ ಹೇಳಲೇ ಇಲ್ಲ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗ್ರೂಪ್ ಋಷಿ ಇಟ್ಕೊಂಡಿದ್ದೀನಿ ಸರ್. ಆಫೀಸಿಗೆ ಬಂದು ಇನ್ವಿಟೇಷನ್ ಕೊಡ್ತೀನಿ. ಫಸ್ಟ್ ನಮ್ DGP ಸಾಹೇಬ್ರು ಕೊಡಪ್ಪ ನೀನು. ಅವ್ರಿಗೆ ಕೊಡದೆ ಇರಕ್ಕಾಗತ್ತಾ ಸರ್? ಖಂಡಿತ ಕೊಡ್ತೀನಿ. ನೋಡಿ ಸರ್, ಹೀಗೆ ನಾವು ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಯಾರಿಗೂ ತೊಂದರೆ ಕೊಡದೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂಡರ್ಸ್ಟ್ಯಾಂಡಿಂಗ್? ಅದೇ ಸರ್, ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಮಾಡೋ ಕೆಲ್ಸದಲ್ಲೆಲ್ಲ ಒಂದ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸ್ಕ್ಯೂಸ್ ಮೀ ಸರ್, ಈ ಭಗವಂತ ಬಂದ್ಮೇಲೆನೆ ಕತ್ಲಲ್ಲಿದ್ದಿದ್ ನಾವು ಬೆಳಕಿಗೆ ಬಂದಿದ್ದು. ಗವರ್ನಮೆಂಟ್ ಅಕ್ಕಿ ಜಾಗಕ್ಕೆ ಬುಲೆಟ್ ರೈಸ್ ಬಂದಿದ್ದು. ಇರ್ಲಿ ಗೌಡ್ರೆ, ಸ್ನೇಹಿತರೆ, ನಿಮ್ಮಲ್ಲೆಲ್ಲ ನಂದೊಂದು ಕಳಕಳೆಯ ಪ್ರಾರ್ಥನೆ. ಈ ತರ ವೇಸ್ಟ್ ಮೀಟಿಂಗ್ ನ ಅರೇಂಜ್ ಮಾಡಿ ನಮ್ಮ DGP ಸಾಹೇಬ್ರು ಟೈಮ್ ನ ವೇಸ್ಟ್ ಮಾಡಬೇಡಿ. ನಮ್ಮ DGP ಅಂದ್ರೆ ಯಾರು? ಕಣ್ಣಿಗೆ ಕಾಣೋ 3 ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತೀಕವಾಗಿದ್ರೆ, ಕಾಣದೇ ಇರೋ 4ನೇ ಸಿಂಹನೇ ಕಣೋ ಪೊಲೀಸ್. ಪೊಲೀಸ್ ಅಂದ್ರೆ ಅಗ್ನಿ. ಕಮನ್ ಕಮನ್ ಕಮನ್. ಗಣೇಶ್, ಇವನಿಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಬಂದಿರೋ ಉದ್ದೇಶ ಬೇರೆ ಏನೋ ಇದೆ. ಬೇಬಿ
ನೋಡಿ ಗುರುವೆ, ನಮ್ಮ ರುದ್ರನ ಎಂಜಿಲು ಅಂದ್ರೆ ನಮ್ಗೆ ಆ ದೇವ್ರ ಪ್ರಸಾದ ಇದ್ದಾಗೆ. ಅಣ್ಣನೇ ದೇವ್ರು. ಪಾಪ ದೊರೆ, ನಿಂದೇ ವಿಷಯ. ನಮ್ ವಿಕ್ರಮ್ ಇವ್ರ ಮಗ ಇಮ್ರಾನ್ ಅವ್ರ ತಮ್ಮ 3 ಜನ ಸೇರ್ಕೊಂಡು ಒಂದ್ ಸಾಫ್ಟ್ವೇರ್ ಹುಡುಗಿನ ರೇಪ್ ಮಾಡಿರೋದು ಅಲ್ದೆ ಪೊಲೀಸ್ನವ್ರಿಗೆ ಇಕ್ಕ ಮುಖ ನಾಯಿ ಹೊಡೆದಂಗ್ ಹೊಡೆದಾಕ್ಬಿಟ್ಟವ್ರೆ. ಅದಕ್ಕ ಡಿಜಿಪಿ ಅಗ್ನಿ ಈ ಕೇಸ್ ನ ಸೀರಿಯಸ್ ಆಗಿ ತಗೊಂಡವನೆ. ಏನಿಲ್ಲ, ಈ 3 ಜನನ ನನ್ ಜೊತೆ ಸ್ಟೇಷನ್ ಕಳ್ಸ್ಕೊಬಿಟ್ರೆ ಸ್ಟೇಷನ್ ಒಳಗಡೆ ಕಾಲಿಡೋದಕ್ ಮುಂಚೆನೆ ಬೇಲ್ ಮಾಡಿಸ್ಕೊಂಡು ಕರ್ಕೊಂಡ್ ಬಿಡ್ತೀನಿ. ಏನಂತೀರ? ಯೌವನ ಚಿಮ್ಮು ಟೈಮ್, ಹೌದೌದು. ಬಿಸಿ ರಕ್ತ ಬೇರೆ, ಜೊತೆಗೆ ಅಂಕಲ್ ಹೋಮ್ ಮಿನಿಸ್ಟರ್ ಅಂತ ಏನೋ ಒಂದ್ ಸಣ್ಣ ತಪ್ಪು ಮಾಡಿದ್ದಾರೆ. ಅಷ್ಟಕ್ಕೆ ನೀನು ನಮ್ಮ ಹುಡುಗನ ಒಳಗಡೆ ಹಾಕ್ಸಿ ರೇಪಿಸ್ಟ್ಗಳು ಅಂತ ಪ್ರೂವ್ ಮಾಡಕ್ ಕೊಟ್ಟಿದೆಯಲ್ಲ, ಇದಕ್ಕೆ ನಾನು ನಿನ್ನ ಹೋಮ್ ಮಿನಿಸ್ಟರ್ ಮಾಡಿದ್ದು. ಪಾರ್ಟಿ ಪ್ರೆಸಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, ಈಗಲೇ ನಿನ್ ಪದವಿಯಿಂದ ಕಿತ್ತಾಕಿಸ್ತೀನಿ. ಇಮ್ರಾನ್, ಫೋನ್ ಕೊಡಿಲಿ. ಕಿತ್ತಾಕ್ಸ್ಬಿಡ್ತೀರಾ? ಕಿತ್ತಾಕ್ಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ನಿಮ್ ಭಕ್ತ ಏನೋ ತಿಳಿದ ತಪ್ಪು ಮಾಡ್ದ ಅಂತ ಅದನ್ನ ಹೊಟ್ಟೆಗೆ ಹಾಕೊಂಡು ಕ್ಷಮಿಸೋದನ್ ಬಿಟ್ಟು ನನ್ ಬುಡಕ್ಕೆ ಬೆಂಕಿ ಇಡೋದಕ್ಕೆ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ. ಆಯ್ತು, ನನ್ನ ತಪ್ಪನ್ನ ನಾನೇ ತಿದ್ಕೋತೀರಿ. ಯಾವ ತರ ತಿದ್ಕೋತೀರಿ ಅಂತ ನೀವು ನಿಮ್ಮ ಕಣ್ಣಾರೆ ನೋಡ್ತೀರಾ. ಸರ್, ಯೋ ಡಿಜಿಪಿ, ಅದೇನೋ ನಿನ್ನೆ ರಾತ್ರಿ ರೇಪು ಅದು ಇದು ಅಂತ ರೀಲ್ ಬಿಡ್ತಿದ್ದಲ್ಲ, ಏನೋ ನಮ್ಮ ಹುಡುಗರು ರಸ್ತೆಯಲ್ಲಿ ಸಣ್ಣ ಪಾರ್ಟಿ ಮಾಡಿದ್ದಾರೆ. ಅಷ್ಟಕ್ಕೆ ನಿಮ್ ಪೊಲೀಸ್ನವರು ರುದ್ರಣ ಅಂದಾಗೆ ಆ ಪೊಲೀಸ್ನವರೇ ಕಾಣ್ತಲ್ವಲ್ಲ, ಎಲ್ಲಿ ರುದ್ರಣ? ಸರ್, ಖುದ್ದಾಗಿ ಆ ಹುಡುಗಿನೇ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಆ ಹುಡುಗಿ ಕಂಪ್ಲೇಂಟ್ ನ ವಾಪಸ್ ತಗೊಂಡಾಯ್ತು. ನೋಡಿ ಜಿಪಿ, ನನ್ ಮಗನ್ನ ಪೊಲಿಟಿಕಲ್ ಲೀಡರ್ ಮಾಡ್ಬೇಕು ಅನ್ನೋದು ನನ್ನ ಡ್ರೀಮು. ಇದಕ್ಕೆ ಯಾರೇ ಅಡ್ಡ ಬಂದ್ರು ಐ ವೋಂಟ್ ಟಾಲರೇಟ್. ಅರ್ಥ ಆಯ್ತಾ?